ಪುದುಚೇರಿಯಲ್ಲಿಂದು 3 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ನೆರವೇರಿಸಿದರು. ಇದೇ ವೇಳೆ 1,588 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ರಾಷ್ಟ್ರೀಯ ಹೆದ್ದಾರಿ 32ರ 38 ಕಿಲೋಮೀಟರ್ ಉದ್ದದ 4 ಪಥಗಳ ಪುದುಚೇರಿ ಪೂಂಡಿಯಂ ಕುಪ್ಪಂ ವಿಭಾಗವನ್ನು ಸಚಿವರು ರಾಷ್ಟ್ರಕ್ಕೆ ಅರ್ಪಿಸಿದರು. ಇದರ ಜೊತೆಗೆ 25 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಪೂರ್ವ ಕರಾವಳಿ ರಸ್ತೆಯ 14 ಕಿಲೋಮೀಟರ್ ಉದ್ದದ ಸುಧಾರಣಾ ಕಾರ್ಯಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಸಚಿವರು ಭಾರತ ಜೈವಿಕ ಇಂಧನ ಕ್ಷೇತ್ರದಲ್ಲಿ ಜಗತ್ತನ್ನು ಮುನ್ನಡೆಸಲಿದೆ. ದೇಶದಲ್ಲಿ ವಿದ್ಯುತ್ ವಾಹನ ಉದ್ಯಮ 2014ರಲ್ಲಿ 14 ಲಕ್ಷ ಕೋಟಿ ರೂಪಾಯಿಗಳಿಂದ ಇಂದು 22 ಲಕ್ಷ ಕೋಟಿ ರೂಪಾಯಿಗಳಿಗೆ ಬೆಳೆದಿದೆ ಎಂದು ಹೇಳಿದರು. ಸುಸ್ಥಿರ ನಿರ್ಮಾಣ ಪದ್ಧತಿಗಳ ಕುರಿತು ಅವರು ರಸ್ತೆ ನಿರ್ಮಾಣದಲ್ಲಿ ಪುರಸಭೆಯ ತ್ಯಾಜ್ಯವನ್ನು ಬಳಸಲಾಗುತ್ತಿದೆ. ಇಲ್ಲಿಯವರೆಗೆ 18 ಲಕ್ಷ ಟನ್ ಅಂತಹ ತ್ಯಾಜ್ಯವನ್ನು ಬಳಸಲಾಗಿದೆ. ಟ್ರ್ಯಾಕ್ಟರ್ ತಯಾರಕರಿಗೆ ಫ್ಲೆಕ್ಸ್ ಇಂಧನ, ಎಥೆನಾಲ್, ಸಿಎನ್ಜಿ ಮತ್ತು ಎಲೆಕ್ಟ್ರಿಕ್ ಎಂಜಿನ್ಗಳನ್ನು ಪರಿಚಯಿಸಲು ಪ್ರೋತ್ಸಾಹಿಸಲಾಗುವುದು ಎಂದರು. ವಿದ್ಯುತ್ ಟ್ರ್ಯಾಕ್ಟರ್ಗಳು ರೈತರಿಗೆ ವಾರ್ಷಿಕವಾಗಿ 1,50,000ವರೆಗೆ ಉಳಿಸಲು ಸಹಾಯ ಮಾಡುತ್ತವೆ. ದೇಶದ ಲಾಜಿಸ್ಟಿಕ್ಸ್ ವೆಚ್ಚ ಶೇಕಡಾ 16ರಿಂದ 10ಕ್ಕೆ ಇಳಿದಿದೆ. ಸುಧಾರಿತ ರಸ್ತೆ ಮೂಲಸೌಕರ್ಯ ಮತ್ತು ದಕ್ಷ ಇಂಧನಗಳಿಂದಾಗಿ ಶೇಕಡಾ 9ಕ್ಕೆ ತಲುಪುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. That no material is waste and no person is waste. It is depending upon the appropriate technology. It is depending upon the vision of the leadership that you can convert waste into wealth. I will request Honorable Chief Minister and LG sir that today we have taken a decision before end of 27, whatever the legacy waste which is available with the municipal corporations in the different part of the country, we will use that municipal waste in the road construction.